ವೆಲ್ಕಮ್ ಟು ಮೈ ಚಾನೆಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಘು ಆಚೆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗೆ ಆಚೆ ಝಾನ್ಸಿ ಪಾತ್ರೆ ತೊಳಿತಿರ್ತಾರೆ. ರಾಘು ಝಾನ್ಸಿ ನೋಡಿ ಸ್ಮೈಲ್ ಕೊಡ್ತಿದ್ರೆ, ಝಾನ್ಸಿ ಕೂಡ ರಾಘು ನೋಡಿ ಸ್ಮೈಲ್ ಕೊಡ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಅನಿತಾ ಆಚೆ ಬರ್ತಾರೆ. ಅನಿತಾ ನೋಡಿ ಇಲ್ಲಿ ಝಾನ್ಸಿ ಕೋಪ ಮಾಡ್ಕೊತಿದ್ರೆ, ಅನಿತಾ ಮಾತ್ರ ರಾಘು ನೋಡಿ ಸ್ಮೈಲ್ ಕೊಡ್ತಿರ್ತಾರೆ. ನೀನನ್ನ ರಾಘವೇಂದ್ರ ಅವರಿಂದ ದೂರ ಮಾಡಕ್ಕಾಗಲ್ಲ ಅಂತ ಹೇಳಿ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ. ಈಗ ನೋಡು, ನಿನ್ ಮುಂದೆ ರಾಘವೇಂದ್ರ ಅವ್ರ ಜೊತೆ ಜಾಲಿಯಾಗಿ ಮಾತಾಡಿ ನಿನಗೆ ಹೇಗೆ ಹೊಟ್ಟೆ ಉರಿಸ್ತೀನಿ ಅಂತ ಹೇಳಿ ಇಲ್ಲಿ ಅನಿತಾ ಮನ್ಸಲ್ಲೇ ಅನ್ಕೋತಾರೆ. ರಾಘವೇಂದ್ರ ಅವರೇ ಏನ್ ಮಾಡ್ತಿದ್ದೀರಾ ಅಂತ ಅನಿತಾ ಕೇಳ್ತಾರೆ. ಪ್ರಾಜೆಕ್ಟ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡ್ತಿದ್ದೀನಿ ಅಂತ ರಾಘು ಹೇಳ್ತಾರೆ. ಅವ್ರಿಬ್ರು ಮಾತಾಡ್ತೀರಾ ನೋಡಿ ಝಾನ್ಸಿ ಹೊಟ್ಟೆ ಹೊರ್ಕೋತಾರೆ. ನಿಮ್ ಜೊತೆ ನಾನ್ ಸ್ವಲ್ಪ ಹೊತ್ತು ಮಾತಾಡ್ಬೋದಾ ಅಂತ ಅನಿತಾ ಹೇಳ್ತಾರೆ. ಆಮೇಲೆ ಇಲ್ಲಿ ಅನಿತಾ ರಾಘು ಪಕ್ಕ ಕೂತ್ಕೋತಾರೆ. ಅದಕ್ಕೇನಂತೆ ಧಾರಾಳವಾಗಿ ಮಾತಾಡಿ, ಏನ್ ವಿಷಯ ಅಂತ ರಾಘು ಕೇಳ್ತಾರೆ. ನಾವಿಬ್ರು ಮಾತಾಡ್ಬೇಕು ಅಂದ್ರೆ ಏನಾದ್ರು ವಿಷಯ ಇರ್ಲೇಬೇಕಾ ರಾಘವೇಂದ್ರ ಅವ್ರೆ ಅಂತ ಹೇಳಿ ಅನಿತಾ ರಾಘು ಕೈ ಹಿಡ್ಕೊತಿದ್ರು. ರಾಘುಗಂತೂ ತುಂಬಾ ಮುಜುಗರ ಆಗ್ತಿರುತ್ತೆ. ಹಾಗೆ ಕೈನ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ ರಾಘು. ಇದನ್ನೆಲ್ಲ ನೋಡಿ ಝಾನ್ಸಿ ಮಾತ್ರ ಫುಲ್ ಕೋಪ ಮಾಡ್ಕೋತಾರೆ. ರಾಘವೇಂದ್ರ ಅವ್ರೆ, ನಾವಿಬ್ರು ಮದ್ವೆ ಆದ್ಮೇಲೆ ಮಕ್ಳು ಮತ್ತೆ ಆ ಫ್ಯೂಚರ್ ಬಗ್ಗೆ ಮಾತಾಡೋಣ ಅಂತ, ಅದ್ರ ಬಗ್ಗೆ ಎಲ್ಲ ನೀವೇನ್ ಹೇಳ್ತೀರಾ ಅಂತ ಅನಿತಾ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಇವಾಗ ಯಾಕೆ ಮಾತು ಅನಿತಾ ಅವರೇ, ಇನ್ನೂ ಟೈಮ್ ಇದೆಯಲ್ಲ ಅಂತ ರಾಘು ಹೇಳ್ತಾರೆ. ಹಾಗೆ ಹೇಳಿದ್ರೆ ಹೇಗೆ ರಾಘು ಅವರೇ, ದಿನಗಳೆಲ್ಲ ಕಣ್ಮುಚ್ಚಿ ಕಣ್ಬಿಡಷ್ಟದಲ್ಲಿ ಆಗೋಗುತ್ತೆ. ಹಾಗಾಗಿ ನಮ್ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಈ ಕಡೆ ಅನಿತಾ ಹೇಳ್ತಾರೆ. ಇಲ್ಲಿ ರಾಘು ಮಾತ್ರ ಝಾನ್ಸಿ ನೋಡಿ ಭಯ ಪಡ್ತಿರ್ತಾರೆ. ಅದು ಅಂತ ರಾಘು ಹೇಳಕ್ ಬರ್ತಾರೆ. ನಂಗೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ಎಲ್ರು ಮಾತಾಡ್ತಾರಲ್ವಾ, ಹಾಗೆ ನನ್ಗೊಂದು ನಿಮ್ಗೊಂದು ಅಂತ ಹೇಳಿ 2 ಮಕ್ಳು ಮಾಡ್ಕೊಬಿಡೋಣ ಅಂತ ಅನಿತಾ ಹೇಳ್ತಾರೆ. ಆ ಕಡೆ ಝಾನ್ಸಿ ಪಾತ್ರೆ ತೊಳಿತಿದ್ದವರು ಬೇಕು ಬೇಕಂತ ಪಾತ್ರೆನ ಎಸೆಯೋದು ಆತರ ಮಾಡ್ತಾರೆ. ಫ್ಯೂಚರ್ ಬಗ್ಗೆ ಏನೆಲ್ಲ ಪ್ಲಾನ್ ಮಾಡಿದೀರಾ ರಾಘವೇಂದ್ರ ಅವರೇ ಅಂತ ಅನಿತಾ ಕೇಳ್ತಾರೆ. ಅದೆಲ್ಲ ನಾನು ಏನು ಯೋಚನೆ ಮಾಡಿಲ್ಲ ಅಂತ ರಾಘು ಹೇಳ್ತಾರೆ. ಆಗ ಅನಿತಾಗೆ ಫೋನ್ ಬರುತ್ತೆ. ನೋಡಿ ಅನಿತಾ ಅವ್ರೆ, ನಿಮ್ ಫೋನ್ ರಿಂಗ್ ಆಗ್ತಿದೆ ಅಂತ ರಾಘು ಹೇಳ್ತಾರೆ. ಗಮನ ಎಲ್ಲ ನಿಮ್ ಕಡೆ ಇತ್ತಲ್ಲ, ಅದಕ್ಕೆ ಫೋನ್ ಬಂದಿದೆ ಗೊತ್ತಾಗಿಲ್ಲ. 1 ನಿಮಿಷ ಬಂದೆ ಅಂತ ಹೇಳಿ ಅನಿತಾ ಫೋನ್ ಅಲ್ಲಿ ಮಾತಾಡಕ್ಕೆ ಅಂತ ರಾಘು ಮುಂದೆ ಹಾಗೆ ಸ್ವಲ್ಪ ದೂರ ನಿಂತಿರ್ತಾರೆ. ನನ್ ಮುಂದೆ ನನ್ ಗಂಡನ್ ಕೈ ಇಟ್ಕೊಂಡು ಉರ್ಸ್ಬೇಕು ಅನ್ಕೊಂಡಿದ್ಯಾ? ಉರ್ಸೋದ್ರಲ್ಲಿ ನೀನ್ LKG ಇದ್ರಲ್ಲ, ಆದ್ರೆ ನಾನು PhD ನ ಮುಗಿಸ್ಬಿಟ್ಟಿದ್ದೀನಿ. ನಾನು ಉರ್ಸಿದ್ರೆ ಹೇಗ್ ಉರ್ಸ್ತೀನಿ ಅಂತ ಸ್ಯಾಂಪಲ್ ತೋರಿಸ್ತೀನಿ ಅಂತ ಹೇಳಿ ಝಾನ್ಸಿ ಪಾತ್ರೆ ತೊಳಿತಿದ್ದವರು ಎದ್ ಬರ್ತಾರೆ ರಾಘು ಹತ್ರ. ರಾಘು ಸನ್ನೆ ಮಾಡಿ ಬಾ ಅಂತ ಕದ್ದಲ್ಲ ಅಂತ ಝಾನ್ಸಿ ಹೇಳ್ತಿದೆ. ಇಲ್ಲಿ ಅನಿತಾಗಂತೂ ಝಾನ್ಸಿ ಮಾತ್ ಕೇಳಿ ಕೋಪ ಬರುತ್ತೆ. ಇಲ್ಲಿ ಅನಿತಾ ನೋಡಿ ರಾಘು ಭಯ ಪಡ್ತಿರ್ತಾರೆ. ಏನು ನಾನಾ ಅಂತ ರಾಘು ಕೇಳ್ತಾರೆ. ಅಂತ ಝಾನ್ಸಿ ಹೇಳ್ತಾರೆ. ಹಾಗೆ ಇಲ್ಲಿ ಝಾನ್ಸಿ ಅವ್ರ ಕೈಗೆ ಅವರೇ ಮುತ್ ಕೊಟ್ಕೊತಿರ್ತಾರೆ. ಮುತ್ ಕೊಡೋ ಸೌಂಡ್ ಕೇಳಿ ಇಲ್ಲಿ ಅನಿತಾ ಅಂತೂ ಶಾಕ್ ಆಗ್ತಾರೆ. ರಾಘು ಬೇಡ ರಾಘು ಚಿ ಅಂತ ಹೇಳಿ ಇಲ್ಲಿ ಝಾನ್ಸಿ ನಾಚ್ಕೋತಿರ್ತಾರೆ. ಹೋಗಿ ರಾಘು, ನಾವು ಮನೆ ಹೊರಗಡೆ ಇದೀವಿ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಇಲ್ಲಿ ಝಾನ್ಸಿ ಹೇಳ್ತಿದ್ರೆ, ಆ ಕಡೆ ಅನಿತಾ ಹೊಟ್ಟೆ ಹೊರ್ಕೋತಾರೆ. ಅಮ್ಮ ನೀ ನನ್ ಬಗ್ಗೆ ತಲೆ ಕಡಿಸ್ಕೋಬೇಡ, ಐ ಆಮ್ ಫೈನ್ ಅಂತ ಅನಿತಾ ಹೇಳ್ತಿರ್ತಾರೆ. ಹಾಗೆ ಆ ಕಡೆ ಝಾನ್ಸಿ ಇನ್ನೊಂದ್ಸತಿ ತನ್ನ ಕೈಗೆ ತಾನೇ ಮುತ್ ಕೊಟ್ಕೊಂಡು ಮುತ್ಕೊಡೋ ತರ ಸೌಂಡ್ ಮಾಡ್ಕೊಂಡು ಇಲ್ಲಿ ಅನಿತಾಗಂತೂ ಹೊಟ್ಟೆ ಹೊರಿಸ್ತಿರ್ತಾರೆ ಝಾನ್ಸಿ. ಮನೆ ಒಳಗಡೆ ಮುತ್ ಕೊಡ್ಬೋದು, ಈ ತರ ಬೀದಿಲೆಲ್ಲ ಮುತ್ ಕೊಡ್ತಾರ? ನಿಜವಾಗ್ಲೂ ನಂಗೆ ನಾಚಿಕೆ ಆಗ್ತಿದೆ ಅಂತ ಝಾನ್ಸಿ ನಾಚ್ಕೋತಾರೆ. ಅಮ್ಮ ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ ಅಂತ ಹೇಳಿ ಅನಿತಾ ಕಾಲ್ ಕಟ್ ಮಾಡ್ತಾರೆ. ಹಾಗೆ ಇಲ್ಲಿ ರಾಘು ಹತ್ರ ಬಂದು ಕೋಪ ಮಾಡ್ಕೊಂಡು ಲುಕ್ ಕೊಟ್ಟು ಅನಿತಾ ಒಳಗಡೆ ಹೋಗ್ತಾರೆ. ಇಲ್ಲಿ ಝಾನ್ಸಿ ಮಾತ್ರ ರಾಘು ನೋಡ್ಕೊಂಡು ನಗ್ತಿರ್ತಾರೆ. ಆ ಕಡೆ ತುಳಸಿ ಬಂಡವಾಳ ರಾಯ್ ಮುಂದೆ ಬಯಲಾಗಿರುತ್ತೆ. ಇಷ್ಟ ದಿನ ಎಲ್ಲಾರ ಮುಂದೆ ನಾಟಕ ಆಡ್ತಿದ್ಲು, ಅಂತೂ ಇವಳು ಬಂಡವಾಳ ಬಯಲಾಯ್ತಲ್ಲ ರಾಯ್ ಮುಂದೆ ಅಂತ ಇಲ್ಲಿ ನಾಗಾರ್ಜುನ್ ಮನ್ಸಲ್ಲಿ ಅನ್ಕೋತಾರೆ. ಇನ್ನೊಂದ್ ಕಡೆ ಪ್ರಣವ್ ಅಂತೂ ಮಾಮ್ ಕಂಟ್ರೋಲ್ ಮಾಮ್, ನಿಮ್ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಮನ್ಸಲ್ಲೇ ಅನ್ಕೋತಾರೆ ಪ್ರಣವ್. ಹಾಗಾಗಿ ಇಷ್ಟು ದಿನ ಝಾನ್ಸಿ ಮೇಡಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ದೆಲ್ಲ ನನ್ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಮ್ ಅಂತ ರಾಯ್ ಕೇಳ್ತಾರೆ. ಓ ರಾಯ್, ಏನ್ ಮಾತಾಡ್ತಿದ್ಯಾ? ನೀವಿಷ್ಟು ಕಣ್ಣಾಕದ್ರಿಂದ ಅವ್ರ ಸಂಸಾರಕ್ಕೆ ದೃಷ್ಟಿ ಆಗುತ್ತೆ ಅಂತ ಅಷ್ಟೇ. ನಾನ್ ಜಸ್ಟ್ ಕನ್ಸರ್ನ್ ಇಂದ ಹೇಳ್ದೆ. ಯಾವಾಗ್ಲೂ ನೀವು ಅವ್ರ ಸಂಸಾರ ಅಷ್ಟ್ ಚೆನ್ನಾಗಿದೆ ಇಷ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ದೃಷ್ಟಿ ಆಗಲ್ವಾ ನಮ್ ಝಾನ್ಸಿಗೆ? ಸುಮ್ನೆ ನಮ್ ದೃಷ್ಟಿಯಿಂದ ಅವ್ರ ಸಂಸಾರ ಹಾಳಾದ್ರೆ ಅಂತ ಹೇಳಿ ಅಂತ ತುಳಸಿ ಹೇಳ್ತಾರೆ. ಅಲ್ಲ ಮೇಡಮ್ ಏನ್ ಹೇಳ್ತಿದ್ದೀರಾ? ಅವ್ರ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಸ್ತ ದೇವತೆಗಳು ಅಸ್ತು ಅಂತಾರೆ ಅಂತ ರಾಯ್ ಹೇಳ್ತಾರೆ. ಅಯ್ಯೋ ರಾಯ್, ನೀನ್ ಹೇಳ್ತಿರೋದು ಅಸ್ತು ದೇವತೆಗಳ ಬಗ್ಗೆ, ನಾನ್ ಹೇಳ್ತಿರೋದು ದೃಷ್ಟಿ ದೇವತೆಗಳ ಬಗ್ಗೆ ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ಹಾಗೆ ಇಲ್ಲಿ ಮಲ್ಲಿ ತಬ್ಲಾ ಹೇಳ್ತಾರೆ. ಏನ್ ಮೇಡಮ್ ದೃಷ್ಟಿ ದೇವತೆ ಅಂತಾನೂ ಇರುತ್ತಾ ಅಂತ ಹೇಳ್ತೀರಾ? ಹೌದು ಇರುತ್ತೆ. ಯಾಕೆಂದ್ರೆ ನಾನು ನಮ್ಮ ಪ್ರಣವ್ ಹಾಗೂ ಝಾನ್ಸಿ ಮದ್ವೆ ಆಗ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ. ನಾನೇ ಕನ್ಸ್ಗಳು ಇಟ್ಕೊಂಡೆ, ಅದು ದೃಷ್ಟಿ ಆಯ್ತು. ಅದಕ್ಕೆ ಅವ್ರಿಬ್ರು ಮದ್ವೆನೇ ಆಗಿಲ್ಲ. ಅದಕ್ಕೆ ಝಾನ್ಸಿ ಬಗ್ಗೆ ಜಾಸ್ತಿ ಮಾತಾಡ್ಬೇಡಿ ಅಂತ ಹೇಳಿ ತುಳಸಿ ಹೋಗ್ತಾರೆ. ಹೋಗ್ತಿದ್ದನಿಗೆ ನಾಗಾರ್ಜುನ್ ಮನ್ಸಲ್ಲೇ ಬೈಕೋತಾರೆ. ಇವತ್ತಲ್ಲ ನಾಳೆ ನಿನ್ ಬಗ್ಗೆ ಗೊತ್ತಾಗುತ್ತೆ ಬಿಡು ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಾರೆ. ಆ ಕಡೆ ಝಾನ್ಸಿ ಹೇಳ್ತಾರೆ, ಯಾಕ ರಾಘು ನನ್ನ ಆತರ ಗುರಾಯಿಸ್ತಿದ್ಯಾ? ನಾನೇನೋ ಉರಿಯೋ ತುಪ್ಪಗೆ ಬೆಂಕಿ ಸುರನ ಅಂತ ಝಾನ್ಸಿ ಹೇಳ್ತಿದೆ. ತುಪ್ಪ ಅಲ್ಲ ಮೇಡಮ್, ಪೆಟ್ರೋಲೆ ಸುರ್ದ್ ಬಿಟ್ಟಿದ್ದೀರಾ ಅಂತ ಝಾನ್ಸಿಗೆ ರಾಘು ಹೇಳ್ತಾರೆ. ಜೋಳೆ ಸರಿ, ನನ್ ಪಾಡಿಗೆ ನಾನಿದ್ರೆ ಅದ್ರಲ್ಲೂ ತಪ್ಪು ಹುಡುಕ್ತಿಯಲ್ಲ ಅಂತ ಇಲ್ಲಿ ಝಾನ್ಸಿಗೆ ಹೇಳ್ತಾರೆ. ಬೆಂಕಿ ಹಚ್ಚೋದಲ್ಲ ಚೀನ್, ನೀವು ಸುಮ್ನಿದ್ದೀರಾ ಅಂದ್ರೆ ನೀವ್ ಕಲ್ಸಿರೋ ಹೊಸ ಪಾಠ ಅಥವಾ ನೀವು ನನ್ ಕೊಡ್ತಿರೋ ಕಾಟ, ಅಥವಾ ನೀವೇನಾದ್ರು ಕಿತಾಪತಿಗೆ ಈ ತರ ಅಂತ ರಾಘು ಹೇಳ್ತಾರೆ. ಕಿತಾಪತಿ ಅಲ್ಲ ನನ್ ಪತಿ ಅದು ಅಂತ ಹೇಳಿ ಇಲ್ಲಿ ಝಾನ್ಸಿ ರಾಘು ಶರ್ಟ್ ನ ಇಟ್ಕೊಳಕ್ ಬರ್ತಾರೆ. ಅಯ್ಯೋ ಸಾಕು ಸುಮ್ನೆ ಇರ್ರಿ, ಈ ಕಡೆ ಏನೆಲ್ಲ ಆಗ್ತಿರುತ್ತೋ ಅಂತ ನಂಗ್ ಟೆನ್ಷನ್ ಆದ್ರೆ ನಿಮ್ದೊಳ್ಳೆ ಅಂತ ಇಲ್ಲಿ ರಾಘು ಹೇಳ್ತಾರೆ. ಅಲ್ಲ ರಾಘು, ನಾನ್ ಮಾಡ್ತೀರಾ ನಾನ್ ಮಾಡಿದ್ನ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಸುಮ್ನೆ ಇರ ಮೇಡಮ್, ಒಳಗಡೆ ಏನಾಗ್ತಿದ್ಯೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಇಲ್ಲಿ ರಾಘು ಹೇಳ್ತಾರೆ. ಅಲ್ಲ ರಾಘು, ಹೆಂಡತಿ ಗಂಡಗೆ ಮುತ್ ಕೊಡೋದು ತಪ್ಪ ಅಂತ ಝಾನ್ಸಿ ಕೇಳ್ತಲ್ಲ. ಮೇಡಮ್ ನೀವ್ ಯಾವಾಗ ನಾವ್ ಮುತ್ ಕೊಟ್ರಿ ಅಂತ ರಾಘು ಕೇಳ್ತಾರೆ. ನಾನು ಈಗ ತಾನೇ ಕೊಟ್ನಲ್ಲ, ನಿಂಗ್ ತಲುಪಿದಕ್ಕೆ ಅಲ್ವಾ ನೀನ್ ರಿಯಾಕ್ಟ್ ಮಾಡಿದ್ದು ಅಂತ ಝಾನ್ಸಿ ಹೇಳ್ತಾರೆ. ಸಾಕು ಸುಮ್ನೆ
ನೋಡಿ ನಿಮಗ್ ನೀವೇ ಮುತ್ಕೊಟ್ಕೊಂಡು ನನಗ್ ಮುತ್ಕೊಟ್ಟೆ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ನಾನು ಮುತ್ಕೊಟ್ಟಿಲ್ಲ, ನನ್ಗೆ ನೀವು ಮುತ್ಕೊಟ್ಟಿಲ್ಲ, ನೆನ್ಪಿರ್ಲಿ ರಾಘು ಹೇಳ್ತಾರೆ. ಓ ನಾನ್ ಕಿಸ್ ಮಾಡ್ಲಿಲ್ಲ ಅಂದ್ರು ನನ್ನ ಹತ್ರ ಸುಳ್ಳು ಹೇಳ್ದೆ ಅಂತ ಬೇಜಾರಾಯ್ತಾ ಅಂತ ಝಾನ್ಸಿ ಹೇಳ್ತಾರೆ. ಮತ್ತೆ ಸುಳ್ಳು ಹೇಳಿದ್ರೆ ಬೇಜಾರಾಗಲ್ವಾ ಹೇಳಿ ಅಂತ ರಾಘು ಹೇಳ್ತಾರೆ. ಸರಿ ಅದನ್ನೇ ನಿಜ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ರಾಘು ಕೆನ್ನೆಗೆ ಮುತ್ಕೊಟ್ಟು ಹೊರಟೋಗ್ತಾರೆ. ಸದ್ಯ ಯಾರು ನೋಡ್ಲಿಲ್ಲ ಅಂತ ಹೇಳಿ ಇಲ್ಲಿ ರಾಘು ಕೆನ್ನೆ ಮುಟ್ಕೋತಿರ್ತಾರೆ. ಕಳ್ಳ ಅಂತ ಹೇಳಿ ಇಲ್ಲಿ ತರುಣ ರಾಘುನ ರೇಗಿಸ್ಕೊಂಡು ಬರ್ತಾರೆ. ಸಿಗಾಕೊಂಡ ಕೊನೆಗೂ ಸಿಗಾಕೊಂಡ ನೆಡ್ಸು ಅಂತ ಹೇಳಿ ತರುಣ ಹೋಗ್ತಿರ್ತಾರೆ. ಏ ತರುಣ ಅಂತ ರಾಘು ಕರೀತಾರೆ. ತರುಣ ಅವ್ರನ್ನ ಆ ಕಡೆ ಅನಿತಾ ಮನೆ ಒಳಗಡೆ ಹೋಗ್ತಿದ್ದಂಗೆ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಈ ಮನೇಲಿ ಏನ್ ನಡೀತಾ ಇದೆ ಅಂತ ಅನಿತಾ ಹೇಳ್ತಾರೆ. ಯಾಕನಿತಾ ಈಗ ಏನಾಯ್ತು ಅಂತ ಕೋಪ ಮಾಡ್ಕೊಂಡಿದ್ಯಾ ಅಂತ ಪಲ್ಲವಿ ಕೇಳ್ತಾರೆ. ನೋಡಿದ್ಮೇಲೂ ಕೋಪ ಮಾಡ್ಕೊಳ್ತೆ ಇನ್ನೇನ್ ಮಾಡ್ಲಿ ಅನಿತಾ ಹೇಳ್ತಾರೆ. ಅಕ್ಕ ಝಾನ್ಸಿ ಅದಕ್ಕೆ ಅನಿತಾಗೆ ಸರಿಯಾಗಿ ಹೊಟ್ಟೆ ಹೊಸ್ತಂಗಿದೆ ಅಂತ ನಯನ ಸಂಗೀತಂಗೆ ಹೇಳ್ತಾರೆ. ಅನಿತಾಗೆ ಹೊಟ್ಟೆ ಹೊರದಿದೆ ಅಂದ್ಮೇಲೆ ನಮ್ಮ ಮನಸ್ಸಿಗೆ ತಣ್ಣಗಾಗೋ ವಿಷಯ ಕೇಳ್ತೀವಿ ಅಂತ ಆಯ್ತು ಅಂತ ಸಂಗೀತ ಮಾತಾಡ್ಕೋತಾರೆ. ನೋಡಿದ್ಯಾ ಅಂದ್ರೆ ಅದು ನೋಟದ ತಪ್ಪೋಡಮ್ಮ, ದೇವ್ರು ಕಣ್ಕೊಟ್ಟಿದ್ದಾನೆ ಅನ್ ಮಾತಿಗೆ ಸಿಕ್ಕಿದ್ನೆಲ್ಲ ನೋಡ್ಬಾರ್ದಮ್ಮ. ಮಹಾತ್ಮ ಗಾಂಧೀಜಿ ಅವ್ರು ಹೇಳಿಲ್ವಾ ಕೆಟ್ಟದನ್ನ ನೋಡ್ಬಾರ್ದು ಕೆಟ್ಟದನ್ನ ಮಾಡ್ಬಾರ್ದು ಅಂತ ಗಣಪ ಹೇಳ್ತಾರೆ. ನೋಡ್ತಾ ಇದ್ರೆ ನನ್ ಜೀವನ ಹಾಳಾಗುತ್ತೆ, ಹೇಳ್ತಾ ಇದ್ರೆ ನನ್ ಕನ್ಸು ಹಾಳಾಗುತ್ತೆ. ಇವಾಗ ನೀವುಗಳು ನನ್ ಮಾತು ಕೇಳಿಲ್ಲ ಅಂದ್ರೆ ಪಲ್ಲವಿ ಜೀವನ ಹಾಳಾಗುತ್ತೆ ಅಂತ ಅನಿತಾ ಹೇಳ್ತೀರಾ. ಮನೆಯವರೆಲ್ಲ ಶಾಕ್ ಅಲ್ಲಿ ಅನಿತಾನೇ ನೋಡ್ತಾರೆ. ಇವಾಗ ನೀನ್ ಅಂತದ್ ಏನ್ ನೋಡ್ದೆ ಅಂತ ಮಂಜುಳಾ ಕೇಳ್ತಾರೆ. ಆಗ ಅವ್ರ ಮನಸ್ಸಲ್ಲಿ ಝಾನ್ಸಿ ಇಲ್ಲ, ಅವ್ರು ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನೀವೇ ಅಲ್ವಾ ಹೇಳಿದ್ದು ಅಂತ ಅನಿತಾ ಹೇಳ್ತಾರೆ. ಹೌದಮ್ಮ ನಿಂಗೆ ಯಾಕಮ್ಮ ಡೌಟ್ ಅಂತ ಲಲಿತಾ ಕೇಳ್ತಾರೆ. ಅಲ್ಲಿ ರಾಘವೇಂದ್ರ ಅವರು ಝಾನ್ಸಿಗೆ ಕಿಸ್ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಾರೆ ಹೇಳ್ತೀರಾ. ಮನೆಯವರೆಲ್ಲ ಶಾಕ್ ಅಲ್ಲಿ ಅನಿತಾನೇ ನೋಡ್ತಾರೆ. ಫೋನ್ ಅಲ್ಲಿ ಮಾತಾಡ್ತಾ ಅವ್ರ ಎದುರುಗಡೆ ನಿಂತಿದ್ದೀನಿ ಅಂತ ಗೊತ್ತಿದ್ರು ನಂಗೆ ಕೇಳ್ಸೋ ತರ ಸೌಂಡ್ ಮಾಡ್ಕೊಂಡು ಕಿಸ್ ಮಾಡ್ತಿದ್ದಾರೆ. ನಾನ್ ನೋಡ್ತಿದ್ರೆ ಆ ಝಾನ್ಸಿ ನಾಚಿಕೆ ಪಟ್ಕೊಂಡು ನಿಂತಿದ್ದಾಳೆ. ರಾಘವೇಂದ್ರ ಅವರು ಏನು ಗೊತ್ತಿಲ್ಲ ಅನ್ನೋ ತರ ಅಮಾಯಕರ ತರ ನಿಂತಿದ್ದಾರೆ. ಇಷ್ಟ ಇಲ್ಲದೆ ಮನ್ಸಲ್ಲಿರೋರು ಮಾಡೋದು ಇದೇನಾ ಅಂತ ಅನಿತಾ ಹೇಳ್ತಾರೆ. ಇದೆಲ್ಲ ಸುಳ್ಳು ಅನಿತಾ ಅಂತ ಪಲ್ಲವಿ ಹೇಳ್ತಾರೆ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನ ಅಂತ ಅನಿತಾ ಹೇಳ್ತಾರೆ. ಅದು ಹಾಗಲ್ಲಮ್ಮ ಅನಿತಾ, ಅವ್ರು ಮುತ್ಕೊಟ್ಟಿದ್ದೇನ ನೀನು ಕಣ್ಣಾರೆ ನೋಡ್ದ ಅಂತ ಗಣಪ ಹೇಳ್ತಾರೆ. ನೋಡಿಲ್ಲ ಅಂದ್ರೆ ಏನಂತೆ ಕಿವಿಲಿ ಕೇಳಿಸ್ಕೊಂಡಿದ್ದೀನಿ. ಝಾನ್ಸಿ ನಾಚಿಕೆ ಅಂತ ನುಲಿತಾರನ್ನ ನೋಡಿದ್ದೀನಿ ಅಂತ ಅನಿತಾ ಹೇಳ್ತಿದ್ರೆ. ಅಲ್ಲೇ ನೀನು ಮಾರಿರೋದು ಅದೆಲ್ಲ ಬೇಕು ಅಂತ ಝಾನ್ಸಿ ಮಾಡಿರೋದು, ನೀನ್ ಅಲ್ಲೇ ಇದೆಯಾ ಅಂತಾನೆ ಬೇಕು ಅಂತ ಮಾಡಿರ್ತಾಳೆ. ಹಾಗೆ ನೀನ್ ಹೇಳ್ದಂಗೆ ನಮ್ ರಾಘು ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಮಂಜುಳಾ ಹೇಳ್ತಾರೆ. ಹೌದು ಅನಿತಾ, ಇದೇ ತರ ಝಾನ್ಸಿ ಗಿಮಿಕ್ ಮಾಡಿ ಎಲ್ಲಾನು ಕನ್ಫ್ಯೂಸ್ ಮಾಡ್ತಾಳೆ ಅಂತ ಪಲ್ಲವಿ ಹೇಳ್ತಾರೆ. ಆದ್ರೆ ಅದೆಲ್ಲ ಸುಳ್ಳು ನಾಟಕ ಅಂತ ಹೇಳ್ತಿದ್ದೀರಾ ಅನಿತಾ ಹೇಳ್ತಾರೆ. ಈ ತರ ಎಲ್ಲ ಮಾಡಿದ್ರೆ ನೀನ್ ಕೋಪ ಮಾಡ್ಕೊಂಡು ಕೂಗಾಡ್ತಿ ಅಂತ ಅವಳು ಈ ತರ ಮಾಡ್ತಿದ್ದಾಳೆ ಅಂತ ಲಲಿತಾ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಇಂಥ ಟ್ರಾಪ್ಗೆ ಬಲಿಯಾಗಬಾರ್ದು. ಫೋಕಸ್ ಏನಿದ್ರು ಒಂದ್ ವಾರ ಆಗುತ್ತಲ್ಲ ಆ ಎಲೆಕ್ಷನ್ ಮೇಲೆ ಇರ್ಬೇಕು ಅಂತ ಗಣಪ ಹೇಳ್ತಾರೆ. ಅಷ್ಟಕ್ಕೂ ನಿಂಗೆ ವೋಟ್ ಮಾಡೋದು ನಾವಲ್ವಾ, ಹೇಗಿದ್ರು ಅವಳು ಒಂದ್ ವಾರ ಆದ್ಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋಳು, ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ ಪಲ್ಲವಿ ಹೇಳ್ತಾರೆ. ನೋಡಮ್ಮ ಅನಿತಾ, ನೀನು ರಾಘು ಮನ್ಸಲ್ಲಿ ಇದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ, ಮನೆಯವ್ರ ಎಲ್ಲಾರ ಮನ್ಸಲ್ಲೂ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್ ಅಂತ ಮಂಜುಳಾ ಹೇಳ್ತಾರೆ. ಯು ಡೋಂಟ್ ವರಿ ಅನಿತಾ, ಹೇಗಿದ್ರು ನಾವೆಲ್ಲರೂ ಒಂದ್ ವಾರ ಆದ್ಮೇಲೆ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ತೀವಿ. ನೀನು ನಾಳೆಯಿಂದ ಶುರು ಆಗೋ ಟಾಸ್ಕ್ ಗಳು ಹೇಗೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಗಣಪ ಹೇಳ್ತಾರೆ. ಹೌದು ಅನಿತಾ, ನೀನ್ ಯಾವ ಟಾಸ್ಕ್ ಅಲ್ಲೂ ಸೋಲ್ಬಾರ್ದು, ಎಲ್ಲಾ ವಿಷಯದಲ್ಲೂ ಅವಳಿಗಿಂತ ನೀನೆ ಬೆಸ್ಟ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಅದಕ್ಕೆ ನೀನು ಸಣ್ಣ ಪುಟ್ಟ ವಿಷಯದಲ್ಲಿ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ರಿಲ್ಯಾಕ್ಸ್ ಆಗಿ ಗೇಮ್ ನ ಪ್ಲಾನ್ ಮಾಡ್ಬೇಕು ಅಂತ ಪಲ್ಲವಿ ಹೇಳ್ತಾರೆ. ಏನೇ ಆದ್ರೂ ಅವ್ರ ಮುಂದೆ ನಾನ್ ಸೋಲಲ್ಲ ಅಂತ ಅನಿತಾ ಹೇಳ್ತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿ ಗಣಪ ಪಿಟಿ ಮಾಸ್ಟರ್ ಆಗ್ಬಿಟ್ಟಿರ್ತಾರೆ. ವಿಜಲ್ ಹೊಡ್ಕೊಂಡು ಹೇಳ್ತಾ ಇರ್ತಾರೆ. ಒಂದ್ ಕಡೆ ಅನಿತಾ ಇದ್ರೆ ಇನ್ನೊಂದ್ ಕಡೆ ಝಾನ್ಸಿ ಇರ್ತಾರೆ. ಹಾಗೆ ಮನೆಯವರೆಲ್ಲ ಆಚೆ ಬಂದು ನಿಂತಿರ್ತಾರೆ. ಎಲ್ರು ಬಂದಾಗಿದೆ ಅಲ್ವಾ, ಈ ಸ್ಪರ್ಧೆಯ ಉದ್ದೇಶ ನೀತಿ ನಿಯಮ ಏನು ಅಂತ ಹೇಳ್ತೀನಿ, ಎಲ್ರು ಸರಿಯಾಗಿ ಕೇಳಿಸ್ಕೋಬೇಕು. ಮುಖ್ಯವಾಗಿ ನೀವಿಬ್ರು ಕೇಳಿಸ್ಕೋಬೇಕು. ಇನ್ ಮುಂದೆ ನಮ್ಮ ಮನೇಲಿ ವಿವಿಧ ರೀತಿಯ 5 ಟಾಸ್ಕ್ ಗಳಿರುತ್ತೆ. ಟಾಸ್ಕ್ ಏನು ಅಂತ ಸ್ಪಾಂಟೇನಿಯಸ್ ಆಗಿ ಹೇಳ್ತೀನಿ. ನೀವು ಆ ಟಾಸ್ಕ್ ನ ಚಾಲೆಂಜ್ ಆಗ್ತಾ ಆ ಸ್ಪರ್ಧೆಯಲ್ಲಿ ಗೆದ್ದು ತೋರಿಸ್ತಾ ತಾನೆ ನಿಮ್ ಸಾಮರ್ಥ್ಯ ಏನು ಅಂತ ಹೇಳಿ ಎಲ್ರಿಗೂ ಗೊತ್ತಾಗೋದು. ಆಮೇಲೆ ಈ ಟಾಸ್ಕ್ ಕೊಟ್ಟಾಗ ಮೊದ್ಲು ಯಾರಾಗಲ್ಲ ಅಂತ ಹೇಳ್ತಾರೋ ಅವರು ಸೋತಾಗಿ, ಇದು ಮೊದಲನೇ ರೂಲ್ಸ್. ಆಮೇಲೆ ನನ್ ತೀರ್ಮಾನನೇ ಅಂತಿಮ ತೀರ್ಮಾನ ಅನ್ನೋದು ನೆನ್ಪಿರ್ಲಿ. ಯಾಕಂದ್ರೆ ಇದು ಕೇವಲ ನಿಮ್ಮಿಬ್ರ ಮಧ್ಯೆ ನಡೆಯುತ್ತೆ. ಯಾಕಂದ್ರೆ ಈ ಮನೆಗೆ ಬೆಸ್ಟ್ ಸೊಸೆ ಯಾರು ಅನ್ನೋ ನಿರ್ಧಾರ ಆಗ್ಬೇಕಾಗಿದೆ. ನಿರ್ಧಾರ ಮಾಡೋಕ್ಕೂ ಈ ಮನೆಯವ್ರಿಗೆ ಇದೆ ಅಂತ ಗಣಪ ಹೇಳ್ತಾರೆ. ಅದಕ್ಕೆ ನಾ ಸೋಲ್ಸ್ಬೇಕು ಅಂತಾನೆ ಅಂಪೈರ್ ಆಗಿದ್ದಾರೆ ಅಂತ ಸಂಗೀತ ರಾಘು ಹೇಳ್ತಾರೆ. ಸಂಗೀತ ಆಟ ನಡೆಯೋದು ಎಲ್ರು ಕಣ್ಮುಂದೆ ಮೇಲೆ ಮೋಸ ಮಾಡಕ್ಕೆ ಹೇಗ್ ಸಾಧ್ಯ ಏನು ಅಂತ ಇಲ್ಲಿ ರಾಘು ಹೇಳ್ತಾರೆ. ನೀನ್ ಕೇಳ್ತಿರೋ ಪ್ರಶ್ನೆಗೆ ಗೇಮ್ ಮುಗಿದ್ಮೇಲೆ ಸಿಗುತ್ತೆ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ತರುಣ ಹಾಗೂ ನಯನ ಮಾತಾಡ್ಕೋತಾರೆ. ಇವರು ಅನಿತನ ಗೆಲ್ಸ್ಬೇಕು ಅಂತಾನೆ ಈ ತರ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಯನ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ಗೆಲ್ಲೋದು ಚಾನ್ಸಿನೇ ಅಂತ ತರುಣ ಹೇಳ್ತಾರೆ. ಲಲಿತಾ ಹಾಗೂ ಮಂಜುಳಾ ಮಾತಾಡ್ತಾರೆ. ಅವಳು ನಾವು ಸೋಲ್ಸ್ತೀವಿ ಅಂತ ಅವಳು ಕಲ್ಪನೆ ಕೂಡ ಮಾಡ್ಕೊಂಡಿರಲ್ಲ ಅಂತ ಲಲಿತಾ ಜೊತೆ ಮಾತಾಡ್ತಾ ನಗ್ತಿರ್ತಾರೆ. ಆಮೇಲೆ ಗಣಪ ಹೇಳ್ತಾರೆ. ಒಂದ್ ವಾರ ಆದ್ಮೇಲೆ ವೋಟಿಂಗ್ ನಡೆಯುತ್ತೆ, ಅದನ್ನ ಮನೆಯವರು ಚಲಾಯಿಸ. ಆ ಒಂದು ವೋಟಿಂಗ್ ಕಾಂಪಿಟೇಷನ್ ಯಾರು ಹೆಚ್ಚು ಮತನ ಗಳಿಸ್ತಾರೆ ಅವರು ಈ ಮನೆ ಸೊಸೆ ಆಗೋದು. ಹಾಗೆ ಅವರೇ ಜಯಶಾಲಿ. ಆ ಆಯ್ಕೆಗೋಸ್ಕರನೇ ಮನೆಯವ್ರ ಮನ್ಸನ್ನ ಗೆದ್ದು ಹೆಚ್ಚು ವೋಟಿಂಗ್ ನ ಗಳಿಸ್ಕೋಬೇಕು ಅಂತ ಈ ಟಾಸ್ಕ್. ಒಂದ್ ರೀತಿ ನಿಮ್ಮ ನೀವು ಪ್ರೂವ್ ಮಾಡ್ಕೊಂಡು ಮನೆಯವ್ರ ಮನ್ಸನ್ನ ಗೆಲ್ಲೋದಕ್ಕೆ ಪ್ರಚಾರ ಮಾಡ್ಕೊಂಡು ಮತನ ಗಳಿಸ್ಕೋಬಹುದು. ವಾರ ಯುದ್ಧ ನಡೆಯುತ್ತೆ. ಆ ಯುದ್ಧಕ್ಕೆ ನಾನು ಹೆಸರನ್ನ ಏನಂತ ಕೊಡ್ತೀನಿ ಅಂದ್ರೆ ನೀನಾ ಅಂತ ಗಣಪ ಹೇಳ್ತಾರೆ. ಮನೆಯವರೆಲ್ಲ ಚಪ್ಪಾಳೆ ಹೊಡಿತಾರೆ. ಪಲ್ಲವಿ ನಾನು ಹೇಳಿರೋದೆಲ್ಲ ಸರಿಯಾಗಿದ್ಯಾ, ಏನಾದ್ರೂ ಸೇರಿಸಬೇಕಾಗಿತ್ತ ಅಂತ ಗಣಪ ಪಲ್ಲವಿನ ಕೇಳ್ತಾರೆ. ಏನಿಲ್ಲ ದೊಡ್ಡಪ್ಪ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಪಲ್ಲವಿ ಹೇಳ್ತಾರೆ. ಇನ್ನೇನ್ ಹೇಳ್ತೀಯಪ್ಪ ರಾಘು ಅಂತ ಗಣಪ ಹೇಳ್ತಾರೆ. ಸರಿಯಾಗಿದೆ ದೊಡ್ಡಪ್ಪ ಅಂತ ರಾಘು ಹೇಳ್ತಾರೆ. ನೋಡ್ರಮ್ಮ, ನಾನು ಹೇಳಿದ್ದು ನಿಮ್ಮಿಬ್ರಿಗೆ ಅರ್ಥ ಆಯ್ತಾ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತ ಗಣಪ ಅನಿತಾ ಹಾಗೂ ಝಾನ್ಸಿಗೆ ಹೇಳ್ತಾರೆ. ನನ್ಗೇನು ಡೌಟ್ ಇಲ್ಲ ಅಂತ ಅನಿತಾ ಹೇಳ್ತಾರೆ. ನನ್ಗೇನು ಡೌಟ್ ಇಲ್ಲ ದೊಡ್ಡ ಮಾವ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಸರಿ, ಹಾಗಾದ್ರೆ ಇವತ್ತಿನ ನೀನಾ
ಮೊದಲ ಟಾಸ್ಕ್ ಅಲ್ಲಿ ನೀವಿಬ್ರು ಭಾಗವಹಿಸ್ತಿದ್ದೀರಾ. ಟಾಸ್ಕ್ ಏನಪ್ಪಾ ಅಂದ್ರೆ ಪಲ್ಲವಿ ಆ ಪ್ರಾಪರ್ಟಿ ಕೊಡು ಅಂತ ಇಲ್ಲಿ ಗಣಪ ಪಲ್ಲವಿನ ಕೇಳ್ತಾರೆ. ಹಾಗೆ ಇಲ್ಲಿ ಒಂದ್ ಪ್ಲೇಟ್ ಏನೋ ಬಟ್ಟೆನ ಮುಚ್ಚಿಟ್ಟು ಪ್ಲೇಟ್ ನ ಗಣಪಗೆ ಕೊಡ್ತಾರೆ. ಇಲ್ಲಿ ಗಣಪ ಮೇಲಿರೋ ಬಟ್ಟೆನ ತೆಗಿತಾರೆ. ಹಾಗೆ ಆ ಪ್ಲೇಟ್ ಅಲ್ಲಿ ಒಂದು ಗೊಂಬೆ ಇರುತ್ತೆ. ಈ ಗೊಂಬೆನ ಈ ಮನೆ ಮಗು ಅಂತ ತಿಳ್ಕೊಬೇಕು. ಹಾಗೆ ಇಲ್ಲೊಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಈ ಮಗು ಅಳುತ್ತೆ. ಹಾಗೆ ಇಲ್ಲಿ ಗಣಪ ಪ್ರೆಸ್ ಮಾಡಿ ಮಗು ಅಳು ಸೌಂಡ್ ನ ಕೇಳಿಸ್ತಾರೆ. ಈ ಮಗು ಅಳನ್ನ ನಿಲ್ಸ್ಬೇಕು, ಈ ಮಗುಗೆ ಹಾಲ್ನ ಕುಡಿಸ್ಬೇಕು. ಆದ್ರೆ ಮನೇಲಿ ಒಂದು ಡ್ರಾಪ್ ಅಷ್ಟು ಹಾಲಿಲ್ಲ. ಹಾಗೆ ನಿಮ್ಮಿಬ್ರು ಕೈಲಿ ₹1 ಕೂಡ ಇಲ್ಲ. ಹಾಗೆ ಇಲ್ಲಿಂದ ಹಾಲ್ ಸಿಗತ್ತು. ಇಲ್ಲಿಂದ 1.5 ಕಿಲೋಮೀಟರ್ ದೂರ ಇರೋ ಒಂದ್ ಅಂಗಡಿಲಿ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಓಡೋಗಿ ಏನಾದ್ರು ಮಾಡಿ ಅಂಗಡಿಯವನ್ ಕೈಯಲ್ಲಿ ಹಾಲ್ ತಗೊಂಡು ಹಾಲ್ ಕಾಯಿಸಿ ಮಗುಗೆ ಕೊಟ್ಟು ಮಗು ಅಳನ್ನ ನಿಲ್ಲಿಸ್ಬೇಕು. ಬೇಗ ಈ ಮಗುವಳನ್ನ ನಿಲ್ಲಿಸ್ಬೇಕು. ಯಾರು ಈ ಮಗುವಳನ್ನ ಮೊದ್ಲು ನಿಲ್ಲಿಸ್ತಾರೆ ಅವರು ವಿನ್ನರ್. ಈಗ ನಾನು 3 ಎಣಿಸ್ತೀನಿ, ಆಗ ನಿಮ್ ಟೈಮ್ ಶುರು ಆಗುತ್ತೆ. ನೀವು ಇಲ್ಲಿಂದ ಹೊರಡ್ಬೇಕು. ಹಾಗೆ ನೀವಿಬ್ರು ಸ್ಪರ್ಧಿಗಳನ್ನ ಮತ್ತು ಕ್ರೀಡಾ ಮನೋಭಾವದಿಂದ ಇಬ್ರು ಶೇಕ್ ಹ್ಯಾಂಡ್ ಮಾಡಿ. ಗಣಪ ಹೇಳ್ತೀರಿ ಇಲ್ಲಿ ಝಾನ್ಸಿ ಹಾಗೂ ಅನಿತಾ ಶೇಕ್ ಹ್ಯಾಂಡ್ ಕೊಡ್ತಾರೆ. ಅನಿತಾ ಏನು ಅನ್ನೋದು ಇವಾಗ ಗೊತ್ತಾಗುತ್ತೆ ನೋಡಿ ಅಂತ ಅನಿತಾ ಹೇಳ್ತಾರೆ. ನಾನೇನನ್ನೋದು ನುಡಿಯಿಂದ ಅಲ್ಲ ನಡೆಯಿಂದ ಗೊತ್ತಾಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ. ಓಕೆ ದೃಷ್ಟಿ ಯುದ್ಧ ಬೇಡ, ಗೇಮ್ ಶುರು ಮಾಡೋಣ. ಓಕೆ ರೆಡಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಝಾನ್ಸಿ ಅಲ್ಲಿಂದ ಹೊಡ್ತಾರೆ. ಇಲ್ಲಿ ಅನಿತಾ ಕೂಡ ಓಡೋ ತರ ಹೋಗಿ ವಾಪಸ್ಸು ಮನೆ ಹತ್ರನೇ ಬರ್ತಾರೆ. ಅನಿತಾ ಯಾಕೆ ವಾಪಸ್ ಬರ್ತಿದ್ಯಾ, ನೀನ್ ಗೆಲ್ಬೇಕು ಅಂದ್ರೆ ಓಡ್ಬೇಕು, ಓಡು ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ಪಲ್ಲವಿ ಗೆಲ್ಲೋದು ನಾನೇ ಅಂತ ಅನಿತಾ ಹೇಳ್ತಾರೆ. ನೀನ್ ಹೋಗಿಲ್ಲ ಅಂದ್ರೆ ಸೋಲ್ತ್ಯಾ ಕಣಮ್ಮ ಅಂತ ಲಲಿತಾ ಹಾಗೂ ಮಂಜುಳಾ ಹೇಳ್ತಾರೆ. ನೀನ್ ಯಾಕೆ ಹೋಗ್ತಿಲ್ಲ, ಯಾಕೆ ಇಲ್ಲೇ ಇದೆಯಾ ಅಂತ ಕೇಳ್ಬೇಡಿ, ಒಟ್ನಲ್ಲಿ ಈ ಟಾಸ್ಕ್ ನ ಗೆಲ್ಲೋದು ನಾನು ಅಂತ ಹೇಳಿ ಅನಿತಾ ಮನೆ ಒಳಗಡೆ ಹೋಗ್ತಾರೆ. ಅಲ್ಲ ಇವಳು ಏನ್ ಮಾಡಕ್ ಹೊಟ್ಟಿದ್ದಾಳೆ ಗೊತ್ತಾಗ್ತಿಲ್ಲ, ಗೆಲ್ತೀನಿ ಅಂತ ಹೇಳ್ತಿದ್ದಾಳೆ ಅಂತ ಪಲ್ಲವಿ ಹೇಳ್ತಾರೆ. ಹೇಗೆ ಅಂತ ಲಲಿತಾ ಕೇಳ್ತಾರೆ. ಅಲ್ಲ ಅಣ್ಣ ಹೇಗಿದು, ಏನು ಕಾಂಪಿಟೇಷನ್ ಮಾಡಿದ್ರೆ ಗೆಲ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅಂತ ಸಂಗೀತ ಹೇಳ್ತಾರೆ. ನಂಗೂ ಏನು ಅರ್ಥ ಆಗ್ತಿಲ್ಲ ಸಂಗೀತ, ಹೋಗ್ಲಿ ಬಿಡು, ಹೇಗೋ ನಮ್ಮ ಮತ್ಗೆ ಗೆದ್ರೆ ಸಾಕು ಅಂತ ಸಂಗೀತ ಹೇಳ್ತಾರೆ. ಹಾಗೆ ಇಲ್ಲಿ ಜಾಸ್ತಿ ಹೊರಡೋಗ್ತಾರೆ. ಒಂದ್ ಅಂಗಡಿಗೆ ಹೋಗಿ ಹಾಲ್ ಬೇಕಾಗಿತ್ತು ಅಂತ ಹೇಳ್ತಾರೆ. ದುಡ್ಡು ಕೊಡಮ್ಮ ಅಂತ ಕೇಳ್ತಿದೆ, ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಕೊಡ್ತೀನಿ, ಪ್ಲೀಸ್ ಇವಾಗ ಹಾಲ್ ಕೊಡಿ ಅಂತ ಇಲ್ಲಿ ಜಾಸ್ತಿ ಕೇಳ್ತಾರೆ. ಈ ಹಾಲ್ ಮಾಡಿದ್ರೆ ನಮ್ಗೆ ಸಿಗದೆ ₹1, ಅದ್ರಲ್ಲೂ ಸಾಲ ಕೇಳ್ತಿರಲ್ಲ ಅಂತ ಇಲ್ಲಿ ಅಂಗಡಿಲಿರೋ ವ್ಯಕ್ತಿ ಹೇಳ್ತಾರೆ. ನಿಜವಾಗ್ಲೂ ನಾನು ಆಮೇಲೆ ತಂದು ಕೊಡ್ತೀನಿ, ಈ ಸಣ ಇಲ್ಲ ಅನ್ಬೇಡಿ ಅಂತ ಜಾಸ್ತಿ ಹೇಳ್ತಾರೆ. ನೋಡಮ್ಮ ಗಿರಾಕಿಗಳು ನಮ್ ದೇವ್ರಿದ್ದಂಗೆ, ಆದ್ರೆ ಗಿರಾಕಿಗಳಿಗೆ ಸಾಲ ಕೊಡೋ ಶಕ್ತಿ ನಮ್ಗಿಲ್ಲ, ಹಾಗಾಗಿ ನಾನ್ ಸಾಲ ಕೊಡಲ್ಲ, ನೀನ್ ದುಡ್ಡು ಕೊಟ್ಟು ಹಾಲ್ ತಗೊಂಡೋಗ, ಗಿರಾಕಿ ಬರೋ ಟೈಮ್ ಆಯ್ತು, ಸುಮ್ನೆ ನಿಂತ್ಕೋಬೇಡ, ಹೋಗಮ್ಮ ಅಂತ ಆ ವ್ಯಕ್ತಿ ಹೇಳ್ತಾರೆ. ನಾನ ಪ್ಲೀಸ್ ಅಣ್ಣ, ಬೇಕಾದ್ರೆ ನಿಮ್ ಅಂಗಡಿಲಿ ಏನಾದ್ರು ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ, ಪ್ಲೀಸ್ ಅಣ್ಣ ಹಾಲ್ ಕೊಡಿ ಅಂತ ಜಾಸ್ತಿ ಹೇಳ್ತಾರೆ. ಏನಮ್ಮ ಕೆಲಸ ಮಾಡ್ತೀಯಾ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹೂ ಅಣ್ಣ ಮಾಡ್ತೀನಿ ಅಂತ ಜಾಸ್ತಿ ಹೇಳ್ತಾರೆ. ಇವ್ಳಿಗೆ ಏನ್ ಕೆಲಸ ಕೊಡೋದು, ಸರಿಯಮ್ಮ ನಮ್ಮ ಹುಡುಗ ಬೇರೆ ಬಂದಿಲ್ಲ, ಟೀ ಕ್ಲಾಸ್ ಗಳೆಲ್ಲ ಹಾಗೆ ಇದೆ, ಸ್ವಲ್ಪ ತೊಳ್ಕೊಡ್ತೀಯಾ ಅಂತ ಆ ವ್ಯಕ್ತಿ ಹೇಳ್ತಾರೆ. ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿದೆ. ಈ ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.